ಹಿರಿಯ ಹೋರಾಟಗಾರರು ಮತ್ತೆ ನಮ್ಮ ಎಲ್ಲರ ಹಿರಿಯರಾದಂತಹ ಶ್ರೀಯುತ ಚಾ ನಂಜುಮೂರ್ತಿ ಅವರೇ, ಅದೇ ರೀತಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಶ್ರೀಯುತ ವೆಂಕಟಸ್ವಾಮಿ ಅವರೇ, ಹಾಗೂ ಊರಿನ ಎಲ್ಲ ಗೌರವಿತ ಹಿರಿಯ ಬಂಧುಗಳೇ, ಈಗಾಗಲೇ ತುಂಬಾ ಸಮಯ ಆಗಿರೋದ್ರಿಂದ ದಯಮಾಡಿ ಎಲ್ಲರೂ ಕೂಡ ಯಾರು ಕೂಡ ಅನ್ಯತಾ ಭಾವಿಸಬಾರ್ದು ಅಂತ ಹೇಳಿ ಎಲ್ಲರಿಗೂ ಕೂಡ ಸ್ವಾಗತ ಕೋರೋದ್ರಿಂದ ಮತ್ತೆ ತಮ್ಮೆಲ್ಲರ ಹೆಸರನ್ನು ಕೂಡ ಹೇಳಕ್ಕಾಗಲ್ಲ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ನಾನು ಕ್ಷಮೆ ಯಾಚಿಸ್ತಾ, ಅದೇ ರೀತಿ ಕರ್ನಾಟಕ ಬುದ್ಧ ಧರ್ಮ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಶ್ರೀಯುತ ಮಂಚಯ್ಯ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಗೌರವಾನ್ವಿತ ಮಾಧ್ಯಮದ ಗೌರವಿತ ಪತ್ರಕರ್ತರೇ, ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ವಿವಿಧ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ಸಂಘಟನೆಯ ನೇತಾರರೇ, ನಮ್ಮ ಗ್ರಾಮದ ಎಲ್ಲ ಮಹಿಳಾ ತಾಯಂದಿರೇ, ಮಕ್ಕಳೇ ಮತ್ತು ಕಟ್ಟಡ ಕಾರ್ಮಿಕರ ಸಂಘದ ಎಲ್ಲ ಮಿತ್ರರೇ, ಈ ಒಂದು ಕಾರ್ಯಕ್ರಮನ ಬಹಳ ಅದ್ಭುತವಾಗಿ ಆಯೋಜನೆ ಮಾಡಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ಎಲ್ಲ ನಮ್ಮ ಯುವ ವೈದ್ಯರೇ, ಶಿಕ್ಷಕರ ವೃಂದದವರೇ ಮತ್ತೆ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಬಹುಶಃ ಈಗಾಗಲೇ ನಮ್ಮ ಗ್ರಾಮದಲ್ಲಿ ಬಾಬಾ ಸಾಹೇಬರ ಜಯಂತಿಯನ್ನ ಆಚರಣೆ ಮಾಡ್ಬೇಕಂತ ಹೇಳಿ ಬಹಳ ಸ್ವಾಭಿಮಾನದ ಕಾರ್ಯಕ್ರಮನ ಮಾಡ್ಬೇಕಂತ ಹೇಳಿ ನಮ್ಮ ಗ್ರಾಮದ ಎಲ್ಲ ಪ್ರತಿಯೊಬ್ಬರು ಕೂಡ ಗ್ರಾಮದ ಎಲ್ಲ ಹಿರಿಯರು, ಗ್ರಾಮದ ಯಜಮಾನರು, ಗ್ರಾಮ ಪಂಚಾಯಿತಿಯ ಸದಸ್ಯರು ಪ್ರತಿಯೊಬ್ಬರು ಕೂಡ ಧ್ವನಿಗೂಡಿಸಿ ಈ ಕಾರ್ಯಕ್ರಮವನ್ನು ನಾವು ಸ್ವಾಭಿಮಾನದ ಸಂಕೇತವಾಗಿ ಯಾರಿಂದಲೂ ಕೂಡ ಹಣ ಪಡೆದ ನಾವೇ ಮಾಡೋಣ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಮನೆ ಮನೆಗೆ ಹೊರೆ ಹಾಕೊಂಡು ಹೋಗಿ ಈ ಕಾರ್ಯಕ್ರಮನ ಅದ್ಭುತ ವಾತಾವರಣ ರೀತಿ ಮಾಡ್ತಾ ಇದ್ದಾರೆ. ಹಾಗಾಗಿ ಮೊದಲನೇದಾಗಿ ಅವ್ರಿಗೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಸುಮಾರು 100 ಮಂದಿ ಕಟ್ಟಡ ಕಾರ್ಮಿಕರು ಇವತ್ತು ಒಂದು ಗಾರೆ ಕೆಲಸದಲ್ಲಿದ್ದಾರೆ, ಕಬ್ಬಣ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ, ಪ್ಲಂಬಿಂಗ್ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ. ಎಲ್ಲ ಕಟ್ಟಡ ಕಾರ್ಮಿಕರು ಒಂದು ಸಂಘವನ್ನು ಮಾಡಿಕೊಂಡು ಗ್ರಾಮದಲ್ಲಿ ಎಲ್ಲರೂ ಕೂಡ ಸಹಬಾಳ್ವೆಯಿಂದ ನಾವು ಗ್ರಾಮದಲ್ಲಿ ಒಂದು ಸಂಘದ ಮುಖಾಂತರ ಹೋಗ್ಬೇಕಂತ ಹೇಳಿ ಆ ಸಂಘನ ಕೂಡ ಇವತ್ತು ಉದ್ಘಾಟನೆ ಮಾಡ್ಬೇಕಂತ ಹೇಳಿ ನಮ್ಮ ಗ್ರಾಮದ ಎಲ್ಲರ ಹಿರಿಯರ ಸಮ್ಮುಖದಲ್ಲಿ ಇವತ್ತು ಅವರು ಕೂಡ ಈ ಗ್ರಾಮದ ಒಂದು ಸಂಘವನ್ನು ಕೂಡ ಉದ್ಘಾಟನೆ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಬಾಬಾ ಸಾಹೇಬ ಬಾಬಾ